ನೌಕರರ ಸಂಘದ ಸ್ಥಳೀಯ ಸಮಿತಿಯ ಪುನರ್ರಚನೆ ಅಂಗವಾಗಿ ಸ್ಥಳೀಯ ಸಮಿತಿ ಸದಸ್ಯರ ಆಯ್ಕೆ ಚುನಾವಣೆ ಈ ದಿವಸ 12/8/25ರಂದು ಸುಸೂತ್ರವಾಗಿ ನಡೆದು ಹೋಗಿದೆ. ಈ ಒಂದು ಚುನಾವಣೆಗೆ ಒಟ್ಟು 18 ಜನ ಉಮೇದುವಾರಿಕೆ ಸಲ್ಲಿಸಿದ್ರು. ಈ ಒಂದು ಒಟ್ಟು 9 ಜನರು ಆಯ್ಕೆ ಒಂದು ಮಾಡಬೇಕಾಗಿತ್ತು. ಈ ಒಂದು 9 ಜನರ ಆಯ್ಕೆಯಲ್ಲಿ ನಮ್ಮ ಹಿರಿಯರಾದಂಥ KM ನಾಗರಾಜರವರು ಇರ್ಬೋದು, ನಮ್ಮ ಅಶ್ವಥ್ ನಾರಾಯಣನ್ ಅವರು ಇರ್ಬೋದು, ಎಲ್ ನಾಗರಾಜ್ ಅವರು ಇರ್ಬೋದು, ನಮ್ಮ ಮಾಜಿ ಕೇಂದ್ರ ರಾಜ್ಯದ ಅಧ್ಯಕ್ಷರಾದಂತಹ ನಾರಾಯಣಗೌಡ ಆಶೀರ್ವಾದದಿಂದ ಇವತ್ತು ನಮ್ಮ ತಂಡ ಅಭೂತವಾದ ವಿಜಯ ಸಾಧಿಸೋದಕ್ಕೆ ಆ ಹಿರಿಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೀನಿ. ಆತ್ಮೀಯ ನೌಕರ ಬಂದವರೇ, ಏನೋ 2025, 26, 27, 28 3 ವರ್ಷಗಳ ಅವಧಿಗೆ ಈ ಒಂದು ಸ್ಥಳೀಯ ಸಮಿತಿ ಪುನರ್ರಚನೆ ಆಗಿದೆ. ಇದಕ್ಕೆ ರಾತ್ರಿ ಹಗಲು ದುಡಿದಿರ್ತಕ್ಕಂಥ ನನ್ನ ಕಾರ್ಯಕರ್ತರು ವಿಭಾಗದಲ್ಲಿ ಏನು ಸದಸ್ಯರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಇವತ್ತು ಆಯ್ಕೆಯಾಗಿರ್ತಕ್ಕಂತಹ ಪ್ರಾಥಮಿಕ ಪ್ರತಿನಿಧಿಗಳು ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ತಂಡದ ಮೇಲೆ ನಂಬಿಕೆ ವಿಶ್ವಾಸವನ್ನು ಇಟ್ಟು ನಮ್ಮನ್ನು ಜಯಶೀಲರನ್ನಾಗಿ ಮಾಡಿದ್ದಾರೆ. ಇದಕ್ಕೆ ನಮ್ಮ ಈಗಾಗಲೇ ನನ್ನ ಸಾಗರ್ ಹೇಳಿದ್ದಾರೆ. ಈ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಗೌಡರು, KM ನಾಗರಾಜ್ ಅವರು, ರೆಹಮಾನ್ ಖಾನ್ ಅವರು, ಮತ್ತು ಇಲ್ಲಿನ ನಮ್ಮ ಅಶ್ವಥ್ ನಾರಾಯಣ, ಎಲ್ ನಾಗರಾಜ್ ಅವರು, ಅಂತೋಣಿ ಅವರು ಎಲ್ಲರೂ ಸಹ ಸರ್ ಹೇಳಿ, ಈ ದಿನ ನಿಮ್ಮ ಒಂದು KPTCಯಲ್ಲಿ ಇದರದೊಂದು ಚುನಾವಣೆ ಆಗಿದೆ. ಇದ್ರ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಭಾಳ ಸಂತೋಷವಾಗ್ತಿದೆ. ಏನಂದರೆ ಇದು 3 ವರ್ಷ ಅವಧಿಗೆ ಏನು ನಮ್ಮ ಸ್ಥಳೀಯ ಸಮಿತಿ ಚಿಕ್ಕಬಳ್ಳಾಪುರ ಸುಮಾರು ಇಲ್ಲಿ 62 ಜನ ಮೆಂಬರ್ಶಿಪ್ ಇವತ್ತು ವೋಟಿಂಗ್ ಮಾಡಿದ್ದಾರೆ. ಇವತ್ತೇನು ನಮ್ಮ ಹಳೆ ತಂಡ, ನಮ್ಮ ನಾಯಕರು ಎಲ್ಲರೂ ಒಂದು ಪ್ರೀತಿಯ ಪಾತ್ರರಾದಂಥ K. ಶ್ರೀನಿವಾಸಣ್ಣ ಅವರ ನೇತೃತ್ವದಲ್ಲಿ ಏನಿಲ್ಲ ನಮಗೆಲ್ಲರಿಗೆ ಕ್ಯಾಪ್ಟನ್ ಹಾಗೂ ಒಂದು ಒಳ್ಳೆಯ ಒಂದು ಅತ್ಯಂತ ತಂಡವನ್ನು ರೂಪಿಸುವಂಥ ಅಧ್ಯಕ್ಷರು, ಈಗ ಮುಂದಿನ ಅಧ್ಯಕ್ಷರಾದಂಥ ಸಾಗರ್ ಸರ್ ಅವರ ನೇತೃತ್ವದಲ್ಲಿ ಏನು ನಮ್ಮ ಚುನಾವಣೆ ನಡೆಯಿತು. ನಮ್ಮೆಲ್ಲ ತಂಡ 9 ಜನ ಬಹಳ ಒಂದು ಬಹುಮತದಿಂದ ವಿಜಯಶಾಲಿಯಾಗಿದ್ದಾರೆ. ನಾವು ಹೇಳೋಕ್ಕೆ ಏನು ವಿಜಯಿಸ್ತೀವಿ ಅಂದರೆ, ಈ ಚುನಾವಣೆ ಹೋಗಿ ಬರುತ್ತೆ, ನಾವೇನು ಶಾಶ್ವತ ಇಲ್ಲ, ಅವ್ರ ಪರ ಇವ್ರ ಪರ, ಅವ್ರು ಗೆದ್ದವರು ಇವ್ರು ಸೋತವರು ಅಂತ ಹೇಳೋಂಗಿಲ್ಲ. ಏನಿದು ನಮ್ಮ ತಂಡ ಏನಿದೆ ಭಾಳ ಒಂದು ಒಳ್ಳೆಯ ಸಮಾನಾಂತರದಿಂದ ಕಾಣಿ, ಎಲ್ಲರಿಗೆ ಒಂದು ಸರಳತೆಯಿಂದ ನೋಡಿ ಭಾಳ ಒಂದು ಒಳ್ಳೆಯ ರೀತಿಯಿಂದ ಈ ತಂಡ ಗೆಲ್ಲಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ಏನು ನಮ್ಮ ಎಲ್ಲ ನೌಕರರು ಬಾಂಧವರಿಗೆ ನಮ್ಮ ಗೌರಿಬಿದನೂರು ಉಪವಿಭಾಗದಿಂದ ಭಾಳ ಚಿರಋಣಿಯಾಗಿರಲು ನಾನು ಬಯಸ್ತೀನಿ. ತಮ್ಮ ಹೆಸರು? ವಿಶ್ವನಾಥ್ ಅಂತ ಸರ್, ಕಿರಿಯ ಇಂಜಿನಿಯರು, KPTCL ಗೌರಿಬಿದನೂರು.